ಬಾಂಡೆ ಅಡಿಗೆ ಮಾಡು. ಏನಿಂದು ಇಲ್ಲಿ ಅಗ್ರೆಸ್ ತಂದೀನಿ. ಅಲ್ಲಿ ಏನಾದ್ರು ಒಂದ್ ಮಾಡ ಜೊತೆಗೆ ಅನ್ನ ಸಾರಾರ. ಮಮ್ಮಿ ಇದು ಹಂಗ ಇದು ತಂದು ತೊಳ್ತಾಡಿ ಫಸ್ಟ್ ಹೋತನು ಜೀರಿಗೆ ಹಾಕಿ ಹೋಗು ನಿಂಗೆ. ಶಿಲ್ಪ ನೋಡಿಲಿ ಅಷ್ಟು ದುಬಾರಿ ಬೀನ್ಸ್ ತಂದೀನಿ. ಹೆಚ್ಚಾರ ಇಡು ಇಲ್ಲ ಅಲ್ಲಾರ ಇಡು ಎಲ್ಲ ಕರೆಕ್ಟ್ ಮಾಡ್ದಲ್ಲಿ ಅಬ್ಸರ್ವ್ ಮಾಡ್ತಿರ್ತಾರೆ ನಮಗೆ. ನಂದು ಸಣ್ಣ ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಚಾನಲ್. ನಾನು ಶಿಲ್ಪ. ಬರೀ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡಾಕತ್ತೀನಿ. ಅವರಿಬ್ಬರಲ್ಲಿ ಬಾಯ್ ಮಾಡ್ಕೊತ ಜಳಕ ಮಾಡಾಕತ್ತೇನೆ ರೀ. ಮನು ಗದ್ಲೈತಿ. ಇವತ್ತು ಮನ್ವಿತಿನ ಲಾಸ್ಟ್ ಎಕ್ಸಾಮ್, ಹಾಗಾಗಿ ಡಬ್ಬಿಗೆ ಆಯ್ತು ನಾಷ್ಟಕ್ಕಂತೆ ಅವಲಕ್ಕಿ ಮಾಡಾಕ್ತೀನಿ. ಸದ್ಯಕ್ಕೆ ಅವಲಕ್ಕಿ ಒಂದ ತಿನ್ಬೇಕು ಅನ್ನಿಸ್ತೈತೆ ರೀ. ನಾಷ್ಟ ಫೇವ್ರೇಟ್ ಆಗೈತಿ. ಅದು ದಪ್ಪಂದ ಅವಲಕ್ಕಿ ಇರುತ್ತಂತೇಳಿ ನೀನು ಸಂಜೆ ಮಾಡಿದ್ದೆಲ್ಲ ಅವ್ರು ಇಷ್ಟಪಟ್ಟರು. ಮಮ್ಮಿ ಹಂಗೆ ಮಾಡಂತೇಳಿ ಇವಾಗ ಒಂದು ಡಬ್ಬಿಗೂ ಇದನ್ನ ಕಟ್ತೀನಿ. ನಾಷ್ಟನೇ ಇದೆ ರೀ ಮಾಡತ್ತೀನಿ. ಈಗ ಎಣ್ಣೆ ಕಾದತ್ತಿ. ಶೇಂಗಾಕಾಳು ಹುರಿದಿದ್ವು ಇದು. ಏ ಮನು ಸುಮ್ಮ ಮಾಡೋ. ತನೋ ಈ ಕಡೆ ಬಾ ನೀನು. ಶೇಂಗಾ ಎಣ್ಣೆಗೆ ಅಂತ ಹುರಿದು ಹಂಗದವ್ರು ಅವನ್ನ ಅಡಿಕೆ ಹಾಕಿ ಅವು ಆಮೇಲೆ ಸಾದಾ ಹಾಕ್ತಿರ್ಕಂದ ಇಲ್ಲಿ ಇಷ್ಟಪಡಲ್ಲ ಅವನ್ನ. ಅವು ಅರ್ಧಮರ್ಧ ಫ್ರೈ ಆಗಿರ್ತಾವ. ಈಗ ಕರಿಬೇವು ಈಗ ನೋಡ್ರಿ ಜನ ಎಲ್ಲ ಎಷ್ಟು ಖುಷಿಯಾಗಿ ಓಡಾಡತ್ತಾನ, ಆಟಾಡತ್ತಾನ. ಗೊತ್ತಿರ್ಲಿಲ್ಲ ನೋಡು ಅವ್ರಿಗೆ ಅವಲಕ್ಕಿ ಉಪ್ಪು ಹಾಕ್ತಾರೆ ಅನ್ನೋದು ಅಲ್ಲ. ಸ್ನೇಹಿತರೆ, ಈಗ ನೋಡ್ರಿ ಈ ಅವಲಕ್ಕಿ ಭಾಳ ಅಂದ್ರೆ ಭಾಳ ಫೇವ್ರೇಟ್ ಆಗ್ಬಿಟ್ಟವು ನಮ್ಮ ಮನೆಯೊಳಗೆ. ದಪ್ಪನ ಅವಲಕ್ಕಿ ಟೇಸ್ಟ್ ಇರ್ತಾವೆ. ನೀವು ಯಾರ ಮನೆಯಾಗ ಈ ಅವಲಕ್ಕಿ ಮಾಡ್ತೀರಿ ಡೈಲಿ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ನಾವು ಅಂತೂ ಸಣ್ಣರದ ತಿಂತಿದ್ವಿ, ಆದ್ರೆ ಈ ನಡುವಲ್ರಿ ಬಿಟ್ಟಿದ್ವಿ. ಮತ್ತು ಈಗ ಒಂದು ತಿಂಗಳಾಯ್ತು ಮತ್ತೆ ರೀಸ್ಟಾರ್ಟ್ ಮಾಡೀವಿ ಈ ಅವಲಕ್ಕಿ ತರಕ್ಕೆ. ಸೂಪರ್ ಆಗೈತಿ ಅವಲಕ್ಕಿ. ಅದು ಸ್ವಲ್ಪ ಸಪ್ಪಿನ ಮೇಲೆ ಆಗುತ್ತೆ ರೀ. ಅದು ಮಾಮೂಲಿ ಅವಲಕ್ಕಿ. ಇದು ಟೇಸ್ಟ್ ಇರ್ತೈತಿ, ಗಟ್ಟಿ ಅವಲಕ್ಕಿ. ಇದಕ್ಕೆ ಸರಿಯಾಗೆಲ್ಲ ಈ ಥರ ಕರ್ಬೇಕೊತ್ತಂಬರಿ ಇದ್ದಾಗ ಮಸ್ತಾಗಿ ಅದ್ರದ್ದು ಒಗ್ಗರಣೆ ಹುಳಿ ಮಾಡಿಕೊಂಡು ಅವಲಕ್ಕಿ ಮಾಡ್ಕೊಂಡ್ರೆ ಭಾರಿ ರುಚಿಯಾಗಿರ್ತಾವೆ. ನಿನ್ನೆ ಸಂಜೆ ಮಾಡ್ಕೊಟ್ಟಿದ್ನಲ್ಲ, ಹಂಗಾಗಿ ಮುಂಜಾನೆ ಅದ ಬೇಡಿದ್ರು. ಅದನ್ನ ಇವತ್ತು ಡಬ್ಬಿ ಕೂಡ ಅದನ್ನ ಕೇಳೇನ್ರಿ ಮನ್ವಿತ, ಹಂಗಾಗಿ ಅದನ್ನ ಮಾಡಾಕತ್ತೀನಿ. ಈಗೆಲ್ಲ ಆಯ್ತು ರೀ. ಹುಳಿ ಮಾಡಿದ್ದಾಯ್ತು. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಕುದಿಸ್ತೀನಿ ರೀ. ಯಾಕಂದ್ರೆ ಟೊಮೆಟೊ ಹಣ್ಣು ಎಲ್ಲ ಮೆತ್ತಗಾಗಲಿ, ಹುಳಿ ಟೇಸ್ಟ್ ಆಕೈತಿ, ಉಪ್ಪು ಖಾರ ಎಲ್ಲ ಹಿಡಿತಾವೆ. ಈಗ ನೋಡ್ತಿರ್ಬೋದು ಹುಳಿ ರೆಡಿ ಆಯಿತು. ಹಾಗೆ ಅವಲಕ್ಕಿ ನೆನೆಕಿಟ್ಟಿದ್ದೆ ಈ ಕಡೆ ಸೈಡ್ಗೆ. ಹುಳಿ ಮಾಡೋಕ್ಕೂ ಮುಂಚೆನ ನೆಂದೈತಿ. ಇದು ಪೂರ್ತಿ ಮೆತ್ತಗಾದ್ಮೇಲೆ ಕಲ್ಸೋಕ್ಕಿಂತ ಮೀಡಿಯಮ್ ಇರಬೇಕು. ಒಂಚೂರು ಹಲ್ಲಿಗೆ ಕೆಲಸ ಕೊಡ್ತಿರ್ಬೇಕು. ಹಂಗದಾಗ ಟೇಸ್ಟ್ ಆಗುತ್ತದೆ. ಆ ರೀತಿ ಅಷ್ಟೇ ನೆನೆಸಿ ಕಲಿಸ್ಬಿಟ್ರೆ ಬಿಸಿ ಬಿಸಿ ತಿನ್ಬೇಕು. ಭಾರಿ ಸಖತ್ತಿರ್ತಾವೆ ಈ ಅವಲಕ್ಕಿ. ಅದನ್ನ ಮಾಡಿದ್ವಿ. ಬೆಳಗಿನ ನಾಷ್ಟ ಸೂಪರಾಗಿ ನಾಷ್ಟ ಆಯಿತು, ಸಿಂಪಲಾಗಿ. ಹಾಗೆ ಇಷ್ಟು ಜಳ ಅಂದರೂ ನನಗೆ ಆಗಲ್ಲ, ಆದರೂ ಟೀ ಕುಡಿಬೇಕಂತ ಅನಿಸಿತ್ತು. ಮನ್ವಿತಿಗೆ ಹೇಳಿ ಒಂದು ಹಾಲಿನ ಪ್ಯಾಕೆಟ್ ತರಿಸಿದ್ರಿ. ಅದನ್ನು ಈ ಕಡೆ ಅವಲಕ್ಕಿ ಜೊತೆಗೆ ಹಂಗೆ ಚಹಾ ಒಂದು ರೆಡಿ ಮಾಡ್ಕೊಂಬಿಟ್ರೆ ಅವಲಕ್ಕಿ ತಿನ್ಕೋತ ಚಹಾ ಕುಡಿಯೋಕೆ ಬರ್ತಾ ಅಂಥೇಳಿ ಅನಿಸಿ ತರಿಸಿದ್ರಿ. ಈಗ ಹಾಲು ಕಾಯ್ಕಿಟ್ಟು ಅದ್ರಾಗ ಒಂದು ಸ್ವಲ್ಪ ಹಾಲು ಎತ್ತಿಟ್ಟು ನನಗಷ್ಟೇ ರೀ ಒಂಚೂರು ಬೆಲ್ಲ ಚಹಾ ಮಾಡಿಕೊಂಡೆ. ಇವರು ಯಾವಾಗೂ ಕುಡಿಯೋದಿಲ್ಲ ಚಹಾ. ನಮ್ಮೂರಿಗೆ ಹೋದಾಗ ಅಷ್ಟೇ ಅದು ಸ್ವಲ್ಪ ಕುಡಿತಾರೆ. ಅಲ್ಲಿ ಬಿಸ್ಕಿಟ್ ತಿನ್ನೋ ಅಭ್ಯಾಸ ಮಾಡ್ಕೊತಾರೆ ಅವರಲ್ಲಿ. ಅಷ್ಟೇ ಬಿಟ್ಟರೆ ಎಲ್ಲೂ ಚಹಾ ಕುಡಿಯೋದಿಲ್ಲ ತನುಮನು. ನಾನು ಈ ನಡುವಂತ ಕಂಪ್ಲೀಟಾಗಿ ಬಿಟ್ಟೀನಿ. ಆದರೆ ಒಂದೊಂದು ಸರಿ ಕುಡಿತೀನಿ. ಇವತ್ತು ಎಷ್ಟೋ ದಿನದ ನಂತರ ಇವತ್ತು ಮಾಡ್ಕೊಂಡು ನಾನು ಊರಿಂದ ಬಂದು ಒಂದು 8-9 ದಿನದ ನಂತರ ಇವತ್ತು ಫಸ್ಟ್ ಚಹಾ ಮಾಡೀನಿ. ಈ ರೀತಿ ಇತ್ತು ನೋಡ್ರಿ ಮಾರ್ನಿಂಗಿನ ರೂಟೀನ್ ನಂದು. ಈ ಲಾಗ್ನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬರ್ರಿ. ಸೂಪರಾಗಿ ಇದು ಅವಲಕ್ಕಿ ಮಾತ್ರ. ಮನುಗೆ ಕೊಟ್ಟೆ. ಮನು ಇವತ್ತು ಜಳಕ ಮಾಡುವಾಗ ಬರೀ ತನು ಕಾಡಿಸಿಬಿಟ್ಟ. ಅಲ್ಲೇ ಟೈಮ್ ಜಾಸ್ತಿ ಆಗ್ಬಿಡುತ್ತೆ ಅವನಿಗೆ. ಅವಸರ ಮಾಡಿಕೊಂಡು ಒಂದೇ ತುತ್ತು ತಿನ್ನಕತ್ತಿದ್ರಿ ವ್ಯಾನ್ ಬಂದುಬಿಡ್ತು. ಹಾಗೆ ಎದ್ದು ಹೋಗ್ಬಿಟ್ಟ ಬಿಟ್ಟು. ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕು. ಬೆಳಿಗ್ಗೆ ರೂಟೀನ ಅಷ್ಟ ಮಾಡಿದ್ದು. ಮುಂದೊಂದು ಇವತ್ತು ಲಾಸ್ಟ್ ಎಕ್ಸಾಮ್ ಬೈಸ್ಕೊಂಡು ಹೊಡ್ಸ್ಕೊಂಡು ಹೋದ ಹುಡುಗ. ಜಗ್ಗು
ಸ್ಲೋ ಅದೇನ್ರಿ ನಾವು ಓದೋದು ಬರೋದ್ರಾಗ ಎಲ್ಲಾದ್ರೂ ಓಕೆ. ಮತ್ತು ಮಾಮೂಲಿ ಇವೆಲ್ಲ ಇರ್ತಾವಲ್ರಿ ಮಕ್ಕಳು ಕಲಿಬೇಕಾಯ್ತು, ಜಳಕ ಮಾಡೋದು, ಬೇಬಿ ಫ್ರೆಶ್ ಅಪ್ ಆಗಿ ಬರೋದು, ಜಳಕ ಮಾಡೋದು, ಒಟ್ಟು ರೆಡಿ ಆಗೋದು, ಅದನ್ನೆಲ್ಲ ನೀಟ್ ಇಟ್ಕೊಳ್ಳೋದು. ಗನ್ನ ಸ್ಲೋ ಮಾಡ್ತಾನೆ, ಮಾಡ್ಕೋತಾನೆ, ಬಟ್ ಗನ್ನ ತಡ. ಬರೀ ಆಟಕ್ಕೆ ಹೋಗೋದು, ಬರೀ ಆಟಕ್ಕೆ. ಈಗ ಜಳಕಕ್ಕೆ ಹೋಗೋನಿಲ್ಲ, ನೀರಾಗ ಆಡ್ಕೊಂತ ನಿಲ್ಲದ್ರಿ. ಈಗ ಒಂದು ಬ್ರಷ್ ಮಾಡ್ಕೊಂಬಂದ ಅಲ್ಲಿ ಹೊರಗೆ ಮಂದಿ ನೋಡ್ಕೊಂಡು ನಿಲ್ಲೋದು, ಇಲ್ಲ ಇಲ್ಲಿ ಮಾಡಿದ್ರೆ ಇಲ್ಲಿ ನೀರಾಗ ಆಡೋದು, ಇಲ್ಲ ಇವನೊಬ್ಬ ಕಾಡಾಕತ್ತಾನ್ರಿ ಮನೆ ತಾನು ಅವ್ನಿಗೆ ಹೋದ ಡೋರ್ ಹಾಕೋದು, ಅವು ಮಮ್ಮಿ ಅದು ಹಿಂಗತ್ತೆ ಮಾಡ್ತಾನ್ರಿ. ಹಂಗೆ ಟೈಮ್ ಜಗ್ಗು ಅಲ್ಲಿ ವೇಸ್ಟ್ ಆಗುತ್ತೆ. ಒಂದೇ ತುತ್ತು ನಾಷ್ಟನೇ ಮಾಡಿಲ್ಲ ಅವ, ಅಷ್ಟು ಇಷ್ಟಪಟ್ಟ ಅವ್ನು ಇಷ್ಟಪಟ್ಟದಂತೇಳಿ ಅಷ್ಟು ಚಲೋ ಅವಲಕ್ಕಿ ಮಾಡಿದ್ರು. ಒಂದು ತುತ್ತು ತಿನ್ನೋಕ್ಕಾಗಲಿಲ್ಲ ಹುಡುಗ, ಒಂದು ತುತ್ತು ಬಾಯಿ ಇಟ್ಕೊಂಡೈತಿ, ಅದರಲ್ಲೇ ಓಡೋದು. ಅದ್ರ ಮಧ್ಯಾಹ್ನ ಅವಲಕ್ಕಿನ ಕಟ್ಟೀನಿ, ಮೊಸರು ಹಾಕಟ್ಟೀನಿ. ಇವತ್ತು ಊಟ ಸರಿ ಆಗಲ್ರಿ, ಅದಕ್ಕೆ ಬದನೆಬೇಳೆ ಬಿಸಿದೇನೆ ಮಾಡ್ಕೊಡ್ತೀನಿ. ಆಯ್ತು ರೀ, ಒಂದು ಸ್ಕೂಲ್ಗೆ ಹೋಗಿದ್ದಾಯ್ತು. ಈಗ ಮಧ್ಯಾಹ್ನ ಆಗೈತಿ. ಇವ್ನಿಗೇನು ಮತ್ತೆ ಜ್ವರ ಏನು ಬಂದಿಲ್ಲ ರೀ, ರಾತ್ರಿ ಬಂದಿದ್ದಷ್ಟ. ಅದಕ್ಕೆ ಅವ್ರ ಪಾಪ ರೆಡಿ ಆಗಿ ಅದಕ್ಕೆ ಹೋಗ್ಬಿಡೋಣ, ಸುಮ್ಮನೆ ರಾತ್ರಿ ಪೇಚಾಡೋದು ಯಾಕೆ ಬರ್ತಾವ ಗೊತ್ತಾಗ್ಬಿಟ್ಟೈತಲ್ಲ. ಈಗ 3 ದಿನ ಅಂತೂ ಬಿಟ್ಟು ಬರ್ತಾಯಿತ್ತು ಅಂದ್ರೆ ಜ್ವರ, ಹೋಗೋಣ ಅಂದಾರ. ಇವತ್ತು ಅಂಟಿವ್ರು ರೆಡಿ ಇರೋ ಅಂದ್ರೆ ಹಂಗೆ ನಾನು ರೆಡಿ ನಿಂತೀನಿ, ಇನ್ನೂ ಬಂದಿಲ್ಲ. ಬರ್ರಿ ಇವತ್ತು ಹಾಸ್ಪಿಟಲ್ಗೆ ಹೋಗಿ ಏನಂತಾರಂತ ತಿಳ್ಕೊಳ್ಳೋಣ ಅಂತ. ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ರೀ. ನಾನು ರಾತ್ರಿ ಅಡುಗೆ ಮಾಡಾಕತ್ತೀನಿ. ರಾತ್ರಿ ಅಡುಗೆಗೆ ತಡಿ ಒಂದು ನಿಮಿಷ. ರಾತ್ರಿ ಅಡುಗೆಗೆ ಸ್ಪೆಷಲ್ ಅಡುಗೆ ರೀ. ರಾತ್ರಿಗೆ ಏನಂದ್ರೆ ರಾಗಿ ರೊಟ್ಟಿ ಮಾಡಾಕತ್ತೀನಿ ರೀ, ಮಸಾಲೆ ರೊಟ್ಟಿ. ತರಕಾರಿ ಎಲ್ಲ ಅಲ್ರಿ ಅವನ್ನ ಹಾಕಿ ತುರಿದು ಹಾಕಿ ಮಾಡಾಕತ್ತೀವಿ. ನಮ್ಮ ಮನ್ವಿದ್ ಹೆಲ್ಪ್ ಮಾಡಾಕತ್ತಾನ. ನಾ ಇಷ್ಟೊತ್ತು ನೆಲ ಪರ್ಸಿ ಎಲ್ಲ ಒರೆಸಿದೆ, ಹಾಗಾಗಿ ಇವತ್ತು ಸಂಜೆ ಒರೆಸ್ಕೊಂಡೀನಿ. ಕರೆಕ್ಟಾಗಿ ಇಡ್ತೀನಿ ಕಂದ್ರೆ ಹಂಗಾಗಿ ಬೇಗ ಅಡುಗೆ ಮಾಡಾಕತ್ತೀನಿ. ನಾವು ತನೂ ಮನೆಯೊಬ್ಬರು ಹಸಿ ಮಾಡಾಕತ್ತಾರೆ. ಅದಕ್ಕೆ ಅವ್ರ ಪಾಪ ಬೇಗ ಮಾಡ್ತೀನಿ ಶುಕ್ರವಾರ ಅಂತಂದರು, ಹಂಗೆ ಮಾಡಾಕತ್ತೀನಿ ಬರ್ರಿ. ಹಾಗಾಗಿ ಭಾಳ ಕವೇನು ಮೋಸ್ಟ್ಲಿ ನಾನು ಮಾತಾಡೋದು, ಹಾಗಾಗಿ ನಾನು ಇಲ್ಲಿ ನೋಡ್ರಿ ತಡಿ ಇದನ್ನ ಹೇಳ್ಬಿಡ್ತೀನಿ. ರಾಗಿ ಹಿಟ್ಟು 2 ಕಪ್ ರಾಗಿ ಹಿಟ್ಟು ತೊಗೊಂಡಿದ್ರೆ ಅದರ ಬರೀ 2 ಕಪ್ ರಾಗಿ ಹಿಟ್ಟು 1/4 ಕಪ್ಪು ಕಡಿಮೆ ಅಕ್ಕಿ ಇಟ್ಕೊಂಡಿನಿ. ಯಾಕಂದ್ರೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರಲಿ ಅಂತ ಅಷ್ಟೇ ಹಾಕೋದು. ಇಲ್ಲ ಹಾಕಿದ್ರೆ ನಡೀತೈತಿ, ಹಾಕಿದ್ರೆ ಚಲೋ ಆಗುತ್ತೆ ರೀ. ಎಷ್ಟು ತೆಳ್ಳಗೆ ಲಟ್ಟಿಸ್ಕೊಂಡ್ರು ಬರ್ತೈತೆ ರಾಗಿ ರೊಟ್ಟಿ, ಹೆಚ್ಚ ಮಸ್ತ್ ಬರ್ತೈತಿ. ಮಾಡಿದ್ದು ನಡ್ಕಂದ ಬರೀ ಇದು ತರಕಾರಿ ಇರಲಿಲ್ಲ, ಅವತ್ತು ತರಕಾರಿ ಇರಲಿಲ್ಲ ರೀ, ಬರೀ ಉಳ್ಳಾಗಡ್ಡೆ ಎಷ್ಟು ಹಾಕಿ ಮಾಡೈತೆ, ಉಪ್ಪು ಖಾರ ಹಾಕಿ ಮಸ್ತ್ ಇದ್ವಿ. ಇವತ್ತು ತರಕಾರಿ ಐತಿ. ಮಮ್ಮಿ ಬ್ಲೋ ತಾನ ತುಂಟೈತಿ, ಬ್ಲೋ ಹೌದಾ? ಟಚ್ ಮಾಡೋದು ಸ್ಕ್ರೀನ್ ಮಿಡ್ಲು. ಈಗ ನೋಡ್ರಿ ಅದಕ್ಕೆ ಜೀರಿಗೆ ಹಾಕೀನಿ, ಹಾಕಂದ ಮನು ನೋಡ್ರಿ ಎಷ್ಟು ಚಂದ ಗಜ್ಜರಿ ತುರಿದು ಕೊಟ್ಟಾನ. ಈಗ ಇಷ್ಟೊತ್ತ ಇವತ್ತು ಲಾಸ್ಟ್ ಎಕ್ಸಾಮ್ ಮುಗಿಸಿ ಬಂದಾನ್ರಿ. ಖುಷಿನೋ ಖುಷಿ. ಸೆಕೆಂಡ್ ಸ್ಟ್ಯಾಂಡರ್ಡ್ ಮುಗಿದು ಬಿಟ್ಟೈತಿ. 2ನೇ ಮುಗಿಸ್ಕೊಂಡ್ರಿ, ಅಲ್ಲೇ ಮುಗಿಸಿದ ಇವತ್ತಿಗೆ ಬಿಡು ಸಾಕು. ಈಗ ಅಲ್ಲೇ ಹೋಗ್ತು ನಾ ಬಡವಳಿನ ಕಲ್ಸತಿ ಸತಿಕಾಯಿನ ಗಜ್ಜರಿನ 2 ತೊಳೆದು ಕೊಟ್ಟಿದ್ರು ಅವನ್ನ ಕುರಿಪ ಅಂತೇಳಿ. ನೋಡಿದ್ವಿ ಗಜ್ಜರಿನ ಜಾಸ್ತಿ ಐತಿ, 2 ದೊಡ್ಡ ಗಜ್ಜರಿನ ಹಾಕಿದೆ. ಇವ್ರು ಹಂಗೆ ಹಿಡ್ಕೊಂಡು ತಿನ್ನಲ್ರಿ. ನಾವೆಲ್ಲ ಸಣ್ಣದ ಗಜ್ಜರಿ ಸತಿಕಾಯಿ ಅಂದ್ರೆ ಖಾಲಿ ಮಾಡೋದ ಜಾಸ್ತಿ, ಪಲ್ಯ ಮಾಡೋಕ್ಕಿಂತ ಮುಂಚೆ. ಆದರೆ ಇವ್ರುಗಳು ತಿನ್ನೋದು ಕಡಿಮೆ ರೀ, ಅವನ್ನ ಅಲ್ಲೇ ಹಾಳಾಗೋರ್ಗೆ ಬಿಡ್ತೀವಿ. ಈ ಹಿಟ್ಟು ಅದು ನಾ ಹಿಟ್ಟಿಗೆ ಬಿದ್ದಿದ್ದೆ, ಹಾಗಾಗಿ ಅಡುಗೆ ಮಾಡಿಬಿಟ್ರೆ ಎಲ್ಲ ಹೋಗುತ್ತೆ ತರಕಾರಿ. ಹಾಂ ಸೇಮ್. ಒಂದು ಸಣ್ಣ ಉಳ್ಳಾಗಡ್ಡೆನ ಸಣ್ಣಗೆ ಹೆಚ್ಕೊಂಡಿದ್ರಿ. ಇನ್ನೂ ಸಣ್ಣ ಹೆಚ್ಕೊಬೋದಿತ್ತು, ನಾನು ಪ್ಲಾಸ್ಟಿಕ್ ಪ್ಲೇಟ್ ತೊಗೊಂಡ್ಬಿಟ್ಟೆ. ಎದ್ದು ತೊಗೊಳಕ್ಕೆ ಬೇಸರ ಮಾಡಿಕೊಂಡು ಹಂಗೆ ಜಾಸ್ತಿ ಚಾಕು ಇದಕ್ಕೆ ಕಾಗದ ಸೇರಂದು ಹೆಚ್ಚೇನ್ರಿ. ಸ್ವಲ್ಪ ದೊಡ್ಡ ಹೋಗ್ಯಾವ, ಏನಾಗಲ್ಲ. ಈಗ ಹೇಳ್ತಿದ್ರಿ ಈ ಕಡೆ ನಾವು ಸೀರೆಗೆ ಆರ್ಡ್ರನ್ನ ರಿಸರ್ವ್ ಮಾಡ್ಕೊತಾನ ಕೆಲಸ ಮಾಡ್ತಿರ್ತೀವಿ. ನಮ್ಮ ಹಿಂದೆ ಇರುತ್ತೆ ನಮ್ಮ ಫೋನು, ನಾನು ಹಿಂದಿರುತ್ತಾ ಮತ್ತೇನು ರೀ ಈ ಜೀವನಕ್ಕೆ ಮಾಡಬೇಕಂದ್ರೆ ಏನಾರ ಒಂದು. ಮಮ್ಮಿ ನೀನು ಹಿಂದೆ ಅಡ್ಡಾಡ್ತಾವಿರ್ತದೆ, ಏನು ಕಾಣುತ್ತಾ? ನನ್ನಿಂದ ಅಡ್ಡಾಡ್ತಿರ್ತಾವೆ. ನಮ್ಮ ತನು ಅಂದ್ರೆ ಇದೊಂದು ನನ್ನ ಹಿಂದಿರ್ತಾವೆ. ಮೊದಲು ಸೇರ್ತಾನೆ ಮತ್ತೊಂದು 2 ತಿಂಗಳು 2 ತಿಂಗಳು. ಈಗ ನಾವು ಇದಕ್ಕೆ ಜೀರಿಗೆ, ತರಕಾರಿ, ಅಕ್ಕಿ ಹಿಟ್ಟು, ರಾಗಿ ಹಿಟ್ಟು ಹಾಕೀನಿ. ಈಗ ಇದಕ್ಕೆ ಕೊತ್ತಂಬರಿ ಹಾಕ್ಬೇಕು, ಕರಿಬೇವು ಹಾಕಬೇಕು, ಆಮೇಲೆ ಉಪ್ಪು ಹಾಕಬೇಕು. ಉಪ್ಪು ಹಾಕಿಲ್ಲ ಇಲ್ಲಿ ನೋಡ್ರಿ ನಾನು ಮಾಡಾಕತ್ತೀನಿ ಇಲ್ರಿ. ಇವರಿಬ್ಬರು ಬಂದು ಕೈ ಜೋಡ್ಸ್ಯಾರ, ಮುಗೀತು ಇವತ್ತು ಆದಂಗೆ ಅದೇ. ಈಗ ರಾಗಿ ರೊಟ್ಟಿ ಹಾಕಿ ಕಲ್ಸಾಕಚ್ಬಿಟ್ಟಾರ. ಇಬ್ರು ಕೈ ತೊಳ್ಕೊಂಡಿದ್ರಿಲ್ಪ. ಇವ್ನು ಈಗ ತೊಗೊಂಬಂದಿದ್ದು ನೋಡೇನ್ರಿ, ಇವಂದು ನೋಡಿದ್ದೆಲ್ಲ ತೊಗೊಂಡಿದ್ದಿಲ್ಲ, ತೊಗೊಂಬಂದಿದ್ಯಾ? ಬಿಡ್ತೀರೇನಪ್ಪ ಸ್ವಲ್ಪ ನೀರಾಗಿ ಕಲ್ಸನ, ಬರೀ ಒಣ ಹಿಟ್ಟೆ ಕಲ್ಸನ ನಾನು. ನೀವು ಕಲ್ಸಬೇಡ್ರಪ್ಪ, ನೀರು ಹಾಕಿದ್ದ ಕೈ ಇಡ್ಬೇಡ್ರಿ, ಸಾಕು ಹೇಳ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಏನು ಮಾಡೋದಕ್ಕಿಂತ ಬಲ ಮಾಡ್ಕೊಳೋಣ. ಅಲ್ಲೇ ಪ್ಯಾಂಟ್ನ ಕೆಂಪಿ ಹೇಳ್ಮೇಲೆ
ಹೊಡಿತೀನಿ ಮನೋ. ಸರಿ ಎದ್ದೇಳ್ರಪ್ಪ, ಸಾಕಿಡ್ರಿ ಸಾಕಿಡ್ರಿ, ಲೇಟಾಗಿ ಸರಿ ಮಾಡೋಣ ಬೇಡ. ಹ್ಞೂ ಮುಟ್ಟಿಗೆ ಹೋದ. ಹ್ಞೂ ಅದು ಹಿಟ್ಟಿನ ಮುಟ್ಟಿಗೆ ಕೊಡ್ತೀರ ನೀವು? ಹಸ ಹಿಟ್ಟಿ ತಿನ್ಬೇಡಲೇ ಮಂಗ್ಯ. ಕೈ ತಗೋರಿ ಇಬ್ರು, ಜಾಡಿಸ್ರಿ ಕೈ ಜಾಡಿಸ್ರಿ. ನಡ್ರಿ ಸಾಕೋರಿ ಮಾಡಿದ್ದು. ಇಲ್ಲಿ ನೋಡಿ, ಇವತ್ತರ ವರ್ಷಿನ ಮನಿನ ಹೊಲ್ಸು ಮಾಡೋದು ಹೇಳ್ರಿ ಪಟ್ಟವ್ರಿ. ಅಲ್ಲಿ ಹೊಡೆದಾಡ್ಬೇಡ್ರಿ, ಹೊಡಿತೀನಿ ಹೊಡೆದಾಡಿದ್ರ ಅಲ್ಲಿ ನೋಡ್ರಿ. ನಾ ಫಸ್ಟ್ ಎಲ್ಲದ್ರಾಗ ಹಿಂಗೆ ಜಗಳ ಇರುತ್ತೆ. ಇನ್ನು ಹಾಲಿಡೇ ಜಗಳ ಬಿಡ್ಸೋದ್ರಾಗ ಚೀರೇ ಹೋಗುತ್ತೆ, ನಂದು ಗಂಟ್ಲನ ಹೋಗುತ್ತೆ ಈ ಹಾಲಿಡೇ ಪೂರ್ತಿ. ಬಾಯ್. ಈಗ ನಾವು ಹಿಟ್ಟು ಕಲ್ಸಾಕತ್ತೀವಿ ರೀ. ಇದನ್ನ ಸ್ವಲ್ಪ ನೀರು ಹಾಕಿ ಕಲಸಿಟ್ಟು ಅಂತೀನಿ. ಅತಿ ಗಟ್ಟಿಗೆ ಮಾಡ್ಕೊಬಾರ್ದ್ರಿ. ಏನೋ ಮಾಡುವಾಗ ಒಂದು ಸ್ವಲ್ಪ ಮೀಡಿಯಮ್ ಇರಬೇಕಾದ ಅಂದ್ರೆ ಚಲೋ ಬರ್ತಾವೆ. ಯಾವುದಾಯ್ತು, ರೊಟ್ಟಿ ಆಯ್ತು, ತಾಲಿಪಟ್ಟು ಆಯಿತು, ಚಪಾತಿ ಆಯಿತು, ಸಾರಿ ರೊಟ್ಟಿ ಗಟ್ಟಿ ನಾದ್ಕೊಂಡಷ್ಟು ಚಲೋ ಬರ್ತದೆ ಕಟ್ಟಗೆ ರೊಟ್ಟಿ ಮಾಡೋಕೆ. ಮಿದು ರೊಟ್ಟಿಗೆ ಎಷ್ಟು ನೀವು ಮೆತ್ತಗ ನಾದ್ಕೋಬೇಕಾಕೈತಿ. ಮಮ್ಮಿ ತನ್ನಿಲ್ಲಿ ಕಾಲು ಇಡಕ್ಕುಂತಾನೆ, ಕ್ಯಾಮ್ರಾಗ ಬರಕ್ಕುಂತೈತಿ. ಮುಡ್ಸಿಲ್ಲಮ್ಮ ಕಾಲು ಚಟ್ನಿ ಹೋಗಿ. ಯಾರ್ಯಾರು ಮನೆಯಾಗೆಲ್ಲ ಮಕ್ಕಳು ಎಕ್ಸಾಮ್ ಮುಗಿದವು ಕಮೆಂಟ್ ಮಾಡಿ ಹೇಳ್ರಿ. ನಮ್ಮ ಮನ್ವಿ ತಂತ ಮುಗೀತು. ಮೋಸ್ಟ್ಲಿ ಇದು ನನಗೆ ಗೊತ್ತಿರೋ ಪ್ರಕಾರ ಇವ್ರದ ಫಸ್ಟ್ ಅನ್ಸತ್ತೆ ರೀ. ಇವ್ರ ಸ್ಕೂಲ್ ಅನ್ಸುತ್ತೆ ಫಸ್ಟ್ ಇಷ್ಟು ಬೇಗ ಎಕ್ಸಾಮ್ ಮುಗಿಸಿರೋದು. ನಾಳಿಂದ ಹಾಲಿಡೇ, ಸಮ್ಮರ್ ಹಾಲಿಡೇ. ಯಾಕಂದ್ರೆ ನನಗೆ ಇಲ್ಲಿ ಗೊತ್ತಿರೋ ಪ್ರಕಾರ ನಮ್ಮ ಅಕ್ಕನ ಮಕ್ಕಳು, ಆಮೇಲೆ ಇಲ್ಲಿ ನಮ್ಗೆ ಗೊತ್ತಿರೋರು ಎಲ್ಲ ಮಕ್ಕಳದನ್ನು ವಿಚಾರಿಸಿದ್ರೆ ನಮ್ಮ ತಂಗಿ ಮಗ ಇನ್ನೂ ಹೋಗಲ್ಲ ಶಾಲೆಗೆ. ನಮ್ಮ ತಂಗಿ ಮಕ್ಕಳು ಈಗ ಅಂಗನವಾಡಿಗೆ ಹೋಗ್ತಾನೆ. ಯಾರ್ದು ಇನ್ನೂ ಎಕ್ಸಾಮ್ 23-24 ಅದಾರೆ ಆಲ್ಮೋಸ್ಟು. ಇವತ್ತು ಬೇಗ ಇಟ್ಟು ಮುಗಿಸ್ಬಿಟ್ರಲ್ಲ ಅಲ್ಲಪ್ಪ. ನೋಡ್ರಿ ಈ ರೀತಿ ಆಗ್ತಿದೆ. ಇನ್ನೂ ಸ್ವಲ್ಪ ಮೆದು ಮಾಡ್ಕೊತೀನಿ ನೀರು ಹಾಕ್ಕೊಂಡು ನಿಲ್ಸ್ಕೊತೀನಿ. ನೋಡ್ರಿ ರಾಗಿ ರೊಟ್ಟಿ ಏನು ಮಸ್ತಾಗಿ ಬಂದೈತಿ. ಎಷ್ಟು ತೆಳ್ಳಗೆ ಲಟ್ಸೀನಿ ಅಂದ್ರೆ ಅಷ್ಟು ತೆಳ್ಳಗೆ ಲಟ್ಸೀನಿ. 2 ಕಡೆ ಅಲ್ಲೇ ಒಂದೊಂದು ಸರಿ ಬೇಯಿಸೀನಿ. ಮತ್ತೊಂದು ಸರಿ ಅಲ್ಲಿ ಜೀರಿಗೆ ಇವನು ಅದ್ರಾಗ ನಡುವ ಕಿರಿಬಿ ಮಾಡ್ತಾನೆ ತಾನು. ಇದೆಲ್ಲ ನೋಡ್ರಿ ಮೇಲೆ ಜೀರಿಗೆ ಹಾಕೇನು ಒಂದಿಷ್ಟು ಎಕ್ಸ್ಟ್ರಾ ಮಿಡ್ಲ್. ಹೌದಾ, ಸೂಪರ್ ಹೇಳ್ತೈತಿ. ಹೌದಾ, ಈಗ ಇವರು ತುಪ್ಪ ಹಚ್ಕೊಂಡು ಒಂದೊಂದು ಈಗ ತಿಂದ್ಬಿಡ್ತಾರೆ. ಅವ್ರಿಗೆ ಎಷ್ಟು ಭಾಳ ಐತೆ ಇಲ್ಲಿನ. ಸೂಪರ್ ಆಗಿರಲ್ಲ. ತುಪ್ಪ ಕೊಟ್ಟು ಹೋಗ್ತಾರ ಇಲ್ಲ ಜೀರಿ ಅದ ಬಿಡ ಅಲ್ಲೇ ಮಿಡ್ಲದು. ಇಲ್ಲಿ ನೋಡ್ರಿ ಲಟ್ಟಿ ಶಿಟ್ಟಿನಿ ಬೇಯಿಸ್ಬೇಕು. ಇವ್ರಿಗೆ ಹಿಂಗತೆ ಫ್ರೆಶ್ ಹೋದಾಗ ಮಾಡಿದ್ರೆ ಅಡುಗೆನ ಅಂದಾಗ ಸ್ವಲ್ಪ ಇಷ್ಟಪಟ್ಟು ಬೇಯಬೇಕು ಅಂತಾರೆ. ನಾನು ಇಬ್ರು ತಿನ್ರಿ, ಅದನ್ನು ಕೊಡ್ತೀನಿ. ಮಮ್ಮಿ ಇದು ಹೆಂಗಾಗ ಇದು ತಂದು ತೊಳ್ತಾಡಿ ಫಸ್ಟ್ ಹೋತಾನೆ. ಜೀರಿಗೆ ಹಾಕಿ ಹೋಗಿ ನಿಂಗೆ. ಈಗ ನೋಡ್ರಿ ನಮ್ಮ ರಾಗಿ ರೊಟ್ಟಿ ಮುಗೀತು ಅಡಿಗೆ. ಅದೊಂದು ಲಾಸ್ಟ್ನೇದು ಬೇಯಿಸೋಕ್ಕಿಟ್ಟೀನಿ. ಎಲ್ಲ ಆಯಿತು. ತನಗೊಂದೊಂದು ಊಟನ ಆಯ್ತು. ಯಜಮಾನ್ರು ಜಸ್ಟ್ ಬಂದರು ನೋಡ್ರಿ. ಸೂಪರ್ ರಾಗಿ ರೊಟ್ಟಿ ಮಾತ್ರ ಭಾಳ ಖುಷಿ ಆಯ್ತು. ನಾನು ಮಾಡ್ದಂಗೆಲ್ಲ ಬಿಸಿ ಬಿಸಿ ತಿಂದ್ರೆ ಇನ್ನೂ ಖುಷಿ ಆಗೈತಿ. ನನ್ನ ಮಕ್ಕಳದ್ದು ಊಟ ಆಗೈತಿ. ಈಗ ಬಂದ್ರಿ ಇವರು ಯಜಮಾನ್ರು. ನಾವು ಈಗ ಊಟ ಮಾಡ್ಬೇಕ್ರಿ ನಾವಿಬ್ರನ್ನ. ತುಪ್ಪ ಅವ್ರು ಫ್ರೆಶ್ ಅಪ್ಪರ್ ಆಗಲಿ. 10 ಗಂಟೆ ಆಯ್ತು ರೀ. ಹಾಂ ಮಾಡಿ ಮಾಡಿ. ಶಿಲ್ಪ ಏನು ವಿಡಿಯೋ ಹೇಳ್ಯಾರ? ಬಾಂಡೆ ಅಡಿಗೆ ಮಾಡು. ಏನಿಂದು ಆಯ್ತು ಮಾಡ್ತೀನಿ. ಊಟಕ್ಕೆ ಏನು ಮಾಡ್ತಿ? ಗೊತ್ತಿಲ್ಲ, ನೀವೇ ಮಾಡಬೇಕು. ಇಲ್ಲಿ ಅಗ್ರೆಸ್ ತಂದೀನಿ. ಅಲ್ಲಿ ಏನಾರು ಒಂದು ಮಾಡ ಜೊಟ್ಟಿಗೆ ಅನ್ನ ಸಾರು ಏನಾರ. ನೆಕ್ಸ್ಟ್
ಬಂದೆ ನೆಕ್ಸ್ಟ್ ಇದೆನಾ ಸೇಮ್ ಟು ಸೇಮ್ ಅವರಪ್ಪ ಬಂದು ಹಿಂಗೆ ಮಾಡೋದು ಬಂದು ಡಿಗ್ರಿ ಕೇಳೋದು ಅವರಿಬ್ಬರಿಗೆ ಬೈಯೋದು. ಶಿಲ್ಪ ನೋಡಿಲಿ ಅಷ್ಟು ದುಬಾರಿ ಬೀನ್ಸ್ ತಂದಿನಿ. ಹೆಚ್ಚಾರ ಇಡು ಇಲ್ಲ ಅಲ್ಲಾರ ಇಡು ಎಲ್ಲ ಕೆಟ್ಟು ಹೋಗಾಕ ಕುಂತವ. ನೋಡಿರೇನು ಸ್ವಲ್ಪ ಹೆಚ್ಚಿರ್ತದೆ. ಮತ್ತೆ ನಾಳೆ ಪಲಾವಾರ ಪಲ್ಯ ಮಾಡಕ್ ಬರ್ ರೊಟ್ಟಿ ಜೊತೆ ಎದಕ್ಕೆ ಕರಿಯುತ್ತಿ ಕರೆಕ್ಟ್ ಮಾಡ್ದಲ್ಲಿ ಅಬ್ಸರ್ವ್ ಮಾಡ್ತಿರ್ತೀರಿ ನಮಗೆ. ನಂದು ಸಣ್ಣ ಮಗ ಮಾಡ್ಯದ ನಂದು ಏನು ಡೈಲಾಗ್ ಫೇಮಸ್ ಐತೆ ಅದನ್ನ ಹೇಳ್ಬಿಟ್ಟೆ ಬಂದು ಹೀಗಂತ. ನಾವ್ ಇವ್ನ್ ಬೈಯೋದ್ ಬಾಳ ಅಲ್ಲ ಅವ್ನ್ ಕರ್ಸೋಕ ಹಾಕ್ಬೇಕ ಬೇಡ ಈ ಪದ. ನಾ ಅದೊಂದ್ ಪದ ಉಪಯೋಗಿಸ್ತೀನ್ರಿ ಅದನ್ನೊಂದು ಬಿಡ್ಲು ಯಾಕೆ ಕಡಿಸ್ತೇವನ್ನ ಸಣ್ಣವಲ್ಲ ನಾವು ಇದನ್ನ ಅಂತಿನಲ್ಲ ಜಾಸ್ತಿ ಅದನ್ನ ಅಂತಿಟ್ಟದು ಬಂದು ಎಷ್ಟು ಅಬ್ಸರ್ವ್ ಮಾಡ್ತಾರೆ ಮಂಗನ ಮಗ ಅಷ್ಟೇ ಅಬ್ಸರ್ವ್ ಮಾಡ್ತಿರ್ತಾರ. ಸ್ಕೂಲಾಗ ಹಂಗ ಎಲ್ಲ ಮೆಮ್ಮೆ ಅಬ್ಸರ್ವ್ ಮಾಡ್ತಿರ್ತೀನಿ. ಅದಕ್ಕೆ ಅವರು ಕಲಿಸ್ಕೊಡ್ಬೇಕಂತ ನೋಡಿ ಕಲಿಸ್ ಜಾಸ್ತಿ ನಾನು ಫಸ್ಟ್ ತಾಳ್ಬ್ರಿ ಇಲ್ಲಿ ಹಾಕೊಟ್ಟಿನ ಮಾಡ್ದಂಗೆಲ್ಲ ಇಬ್ಬರದು ಮಾತುಕತೆ ಜೋರ್ ನಡೆಯುತ್ತೆ. ಮಿಮಿಕ್ರಿ ಮಾಡೋಣ ಪಪ್ಪ ಮಮ್ಮಿ ಮಿಮಿಕ್ರಿ ಮಾಡ್ತೀನಿ ನಮ್ಮ ಪಪ್ಪನ್ ಮಾಡ್ತೀನಿ ಅಂತ ಅವ ನಮ್ಮ ಮಮ್ಮಿನ ಮಾಡ್ತಂತ ಇವ ಅನ್ನ ಮಮ್ಮಿ ನಾ ಪಪ್ಪನ್ ಮಾಡ್ತೀನಿ ನೋಡ ಅಂತ ಅನ್ನ ಹ್ಞೂ ಅಂತ ನನ್ನ ಪಡಿ ನಾನು ಅಡಿಗೆ ಮಾಡಾರೇನೆ ತಾನು ಬಂದ ಸೇಮ್ ಅಲ್ಲಿಂದ ಬಂದ ತನ್ನ ಟಿಫನ್ ಬ್ಯಾಗ್ ತೊಗೊಂಡು ನನ್ನ ಕೈಯಾಗ ನೀ ಏನು ಹಿಡ್ಕೊಂಬರ್ತಲ್ಲ ಹಂಗೆ ಬಂದು ಸೀದಾ ಇಲ್ಲಿ ಬಂದ ಲೇ ತನು ಎಲ್ಲದ ನಾವು ಮನು ಅಂತ ಕೇಳಿದ್ನ. ಇದು ಸುಮ್ಮನೆ ಇತ್ತ ಅವ ಅಲ್ಲಿ ಎಡ್ಕೊಂಡಿರ್ತಾನ ನೀ ಬೈತಿರ್ತೀಯಲ್ಲ ಮನು ಅಲ್ಲಿ ಎಡ್ಕೊಂಡಾಗ ಅದನ್ನ ಹೇಳ್ತಾನೆ ಬರೀ ಇದಾನಿಂದ ಇಲ್ಲಿ ಎಡ್ಕೊಂಡದ ಬಸ್ ಹಾಕದಿನ ಅರ್ಧ ಮಾಡ್ತಿದ್ದಿ ಅಂತೇಳಿ ಅಂದ. ಅದನ್ನ ನೀ ಏನ ಮಾತ ಅಂದು ಇಲ್ಲಿ ಬಂದು ಈ ಬೀನ್ಸಿಂದು ಹೆಂಗ ಅಂದ್ ಗೊತ್ತಾನ ಒಂದೇ ಸರಿನಾ ನೀವು ಹೋಗೋದ್ ಬಿಡಿಯಲ್ಲ ಚಲೋ ಬೀನ್ಸ್ ತಂದೀನಿ ಮಾಡ್ತಾ ಅಂತ ಮಾಡ್ರಿ ಇದ್ರ ನೆಲಕ್ಕೆ ಹಾಕಿಯಲ್ಲ ಅಷ್ಟು ದುಬಾರಿ ಬೀನ್ಸ್ ಅಂತ ಬಿಟ್ಟು ನೀ ಏನು ಶಬ್ದ ಮಾತಾಡ ಇನ್ನು ನಂಗೆ ಪಿನ್ ಟು ಪಿನ್ ಹೇಳಕ್ ಆಗಲ್ಲ. ಅವ್ನ್ ಮಾತ್ರ ನಿನ್ ಮಾತು ಪೂರ್ತಿ ಪಿನ್ ಟು ಪಿನ್ ಹೇಳದತ್ತ. ಮತ್ತೀಗಂತ ಏನು ಎತ್ತ ಏನ್ ಬೇಕಂತ ಮೊದ್ಲೇ ಹೇಳೋದಿಲ್ಲ ನೀವು ಏನ್ ಬೇಕು. ಒಂದು ಎಕ್ಸಾಮ್ ಇದ್ದಾಗ ಇವ್ರು ಅಂದಿದ್ರಿ ಈ ಮಾತನ್ನ ಮುಂಚಿತಾಗಿ ಹೇಳ್ರಿ ನನಗೆ ನಾಳೆ ಹೆಂಗಿದ್ದಾಗ ಇವತ್ತು ನಂಗೆ ಹೇಳೋದು ಆಗ ಹೇಳೋದು ಸ್ಟೇಷನರಿ ಸ್ಕೇಲ್ ಎರೇಜರು ಎಕ್ಸಾಮಿಗೆ ಏನು ಬೇಕು ಅಂತ ಹೇಳ್ರಿ. ಈಗ ನೀನೊಬ್ಬ ಹಾಕೋಬೇಕು ಹಂಗದೇರಿ ಬೇಗ ಏನು ಹೇಳೋದಿಲ್ಲ ಮುಂಚೆ ಅಂತ ಇಷ್ಟೆಲ್ಲ ಗೊತ್ತಿರ್ತೈತಿ. ಯಾವ ಮಂಗೇನ ಕೇಳೋ ನಿಮ್ಗೆ ಊಟ ಮಾಡಲ್ರಿ ಇವ್ರು ಎಲ್ಲ ಮೆಮಿಕ್ರಿ ಮಾಡ್ತಾರೋ ಪಾಪ ಮಮ್ಮಿ ಏನಂತ ಗೊತ್ತೈತಿ ಸರಿಯಾಗಿ ಊಟ ಮಾಡಲ್ಲ. ಏನು ಕೊಟ್ರೆ ನಾವು ರೊಟ್ಟಿ ಮಾಡಿರ್ತಾಯಿಲ್ರಿ ಮುದ್ದಾಮ ಅವ ತನ್ನ ಕೇಳೋದು ಅನ್ನ ಮಾಡಿರ್ತಾರ್ರಿ ಮುದ್ದಾಮ ರೊಟ್ಟಿ ಕೇಳ್ದೆ ನಾಟಕ ಮಾಡ್ತೀರ ಇಲ್ಲೇ ಹಿಂಗೋಡ್ರಿ ಏನು ಗೊತ್ತ್ರಿ ಇನ್ನೊಂದು ಇವ್ರು ಸ್ಪೆಷಲ್ ಮಾಡಿದ ಸುಮ್ ತಿಂತಾರ ಮಾಮೂಲಿ ಊಟ ಹಂಗೆ ನಾಟಕ ಮಾಡ್ತಾರ. ಮತ್ತೆ ಇವತ್ತು ಹೇಳ್ತಾವ ರಾಗಿ ರೊಟ್ಟಿ ಮಾಡಿತ್ತಲ್ಲ 3 ರಾಗಿ ಆರ್ದಿಲ್ಲ ಸೋಸು ಹೇಳ್ಕೊತ ಚಲೋ ಆದ್ಬಿಡ. ಸತ್ಯವಾನ್ ಸಾವಿತ್ರಪ್ಪರಿ ಆತ ಎಲ್ಲೂ ಒಂದು ಪರಿಸ್ಥಿತಿ ತಕ್ಕಂಗ ಒಂದು ಸಣ್ಣ ಸುಳ್ಳು ಹೇಳೋದಿಲ್ಲ ಹುಡುಗ. ಬರ್ರಿ ನೋಡಿ ಅವ್ನ ಕಾಲ್ ಸುತ್ತಾಕತ್ತಾನೆ ಅವ್ನಿಗೆ ಹೆಂಗಾರಕತ್ತಿ ಹಂಗ ಅದು ದಿನ ಪರಿಸ್ಥಿತಿ ನೆತ್ಕೋತಾರ. ಇವತ್ತು ಅವನ್ ನಿಂತ್ಕೊಂಡಿರಿ ಮೆಮಿಕ್ರಿ ಮಾಡಾದ ಸುಮ್ಮನೆ ಮೆಮಿಕ್ರಿ ಮಾಡಾತಾರ ಅಂತ ನೋಡ್ರಿ. ಇವತ್ತು ದವಾಖಾನೆ ಕಂಡು ಬಂದ್ವಿ ತೋರಿಸ್ಲಿಲ್ಲ ನಾಳೆ ಹೋದ್ರತ್ತಂತೇಳಿ ಇವತ್ತು ಹೊಳ್ಳಿ ಈಗಿನ ಜ್ವರ ಬಂದಿಲ್ಲ ಅವನಿಗೆ. ಸಂಜೆ ಒಂಚೂರು ಬಂದಿದ್ದರು ಹೋಗ್ಯವು ನೋಡ್ರಿ ಅಲ್ಲಿ ರಾಗಿ ರೊಟ್ಟಿ ಆಡ್ತಾವ ಅವ್ರೇನು ಬಿಸಿದ ಉಂಡ ಪಪ್ಪದ ಜೀವ ದೋಸೆ ರೊಟ್ಟಿ ಒಟ್ಟಿ ಮೇಲೆ ಅದನ್ನ ಕೊಡ್ತೀನಿ. ಅವ ಒಂದಿಷ್ಟು ಎಕ್ಸ್ಟ್ರಾ ನಾ ಬೇಸಕ್ ಹಾಕಿದಾಗ ಎಕ್ಸ್ಟ್ರಾ ಇವನ್ ಹಾಕ್ಯಾನ ಜೀರಿಗೆ ಹಾಕ್ಯಾನ ಅದಕ್ಕೆ ಅದನ್ನ ಕೊಡ್ರಿ ಪಪ್ಪಗಂತ ನಿಂತಾನಪ್ಪ. ಈಗ ನಾ ಅಂತೂ ಮಾಡೀನ್ರಿ ನಾ ಅಡಿಗೆ ಮಾಡಿ ಅವ್ರಿಗೆ ಊಟನ ಕೊಟ್ಟೀನಿ. ಈಗ ಅವ್ರಿಬ್ರು ಅಣ್ಣ ತಮ್ಮ ಸೇರಿ ನಮ್ಮಿಬ್ಬರಿಗೆ ಅಪ್ಪ ಅಮ್ಮ ಊಟ ಕೊಡ್ತಾರೆ. ಈಗ ಮಮ್ಮಿ ನಾ ಮಿಮಿಕ್ರಿನಾಗ ಒಂದು ಇದು ಮಾಡ್ತೀನಿ ಒಂದು ಮಾತ್ರ ತನಗೆ ಎತ್ಕೊಂಡು ಅವ ಹಿಂಗ ಇವ ಪಪ್ಪ ಎತ್ಕೋರ ಅಂತ ಮಾಡ್ಬೇಕಿತ್ತು. ನಾ ಎತ್ಕೊಂಡು ಬರೀ
ದಿನಾಲು ಬಂಡಿ ಮೇಲೆ ಹತ್ಕೊಂಡ್ರೆ ಆಗ್ಲಿ ನಿಮ್ನಂತೆಲ್ಲ ಅಂತಿದೆ ಅದು ಒಂದು ಮಾತು ಮತ್ ಬಿಟ್ಟೆನ ಸರಿ ಬಿಡು. ಇಲ್ಲಪ್ಪ ನಾವೇನ್ ಮಾಸ್ಕ್ ಕಟ್ ಮಾಡಂಗಿಲ್ಲ. ಬಿಡ್ತಾರೆ ನಾನು ಬಾತ್ರೂಮ್ ನಿಂತ್ರಲ್ಲ. ಸರಿಲೇ ಈ ಕಡೆ ಬರ್ಲಿ ನಡ್ರಿ ಫ್ರೆಶ್ ಆಗಿ ಬಂದಿ ನೋಡಿ. ಮುದ್ದು ಕೆಂಪಿ ಅರೆ ಅವನು ತುಪ್ಪ ಕರಗೋಲ್ದಲ್ಲ. ನಂಗೆ ತುಪ್ಪ ಕರಗಬೇಕು. ಬಿಸಿ ಇಲ್ಲ ಅದೆಲ್ಲ ಲೈಟ್ ಆಗಿ ಚೂರು ಬಿಸಿ ಐತಿ. ಅಯ್ಯೋ ಕಷ್ಟ ಪಡೋಣ. ನೀವು ಬೇಕಂದ್ರೆ ಅಪ್ಪಾಜಿ ಹಂಗೆ ಹೋಗ್ಬೇಕಲ್ಲ. ಒಬ್ಬ ಖಾರ ಸುರುತ್ತಾನ, ಒಬ್ಬ ಕಡ್ಲಿಂದ ಹಾಕ ಊಟ ಭಾರಿ ಆಯ್ತು ಇವತ್ತು ನಿಮ್ಮ ಪಪ್ಪಂದು. ಸಾಕಿಷ್ಟ ಬಾಳ ಖಾರ ಕಲಿಸ್ಕೊಡ್ತೀನಿ. ಖಾರ ತಿಂತಿಲ್ಲ ಮಂಗ್ಯ. ಅದು ತಿಂತಾನ ಅವನು ಖಾರನ. ನನಗೆ ಇಷ್ಟ ಅದು ಸ್ವೀಟು. ಹೌದಪ್ಪ. ಎಂತರ ಬಾಯಿಗೆ ಅಂತ ಮಾತು ಯಪ್ಪ. ನಮ್ಮ ಮನೆ ಬಂದಿಲ್ಲ ಸಾಕು ಮಕ್ಕೊಂಬಿಡ್ರಿ ಹೊಡ್ತುಂಬ. ಅವನಿಗೆ ಡಬಲ್ ಖುಷಿ ರೀ. ಒಂದು ಎಕ್ಸಾಮ್ ಮುಗಿದು, ಸೆಕೆಂಡ್ ಸ್ಟ್ಯಾಂಡರ್ಡ್ ಮುಗೀತು, ರಜೆ ಚಾಲು ಆಯ್ತು. ಮತ್ತು ಅವ್ರು ಕೇಳಿದ ಅಡ್ಗೆ ಮಾಡೈತಿ. ಜ್ಯೂಸ್ ಮಾಡಿಕೊಟ್ಟೀನಿ ಇವತ್ತು ಅವ್ನಿಗೆ. ಯಾವುದು ಕರ್ಬೂಜ ಹಣ್ಣು ಕಟ್ ಮಾಡಿದ್ರೆ ತಿನ್ನಲಿಲ್ಲ ಅವರಿಬ್ರು. ಅವ್ರಿಗೆ ಅಲ್ಲೇ ನಮ್ಮ ಮಕ್ಕ ಕೊಡೋದು ನಾವು ಕರ್ಬೂಜ ಅಂತ ತಿನ್ನೋ ಅಲ್ಲ ಒಟ್ಟ. ಒಲ್ಲಪ್ಪ ನಂಗೆ ಚಿಕ್ಕು ಹೇಳ್ಬೇಡ. ಏನಕ್ಕಂದ ಏನೋ ಹೇಳ್ತೈತಿ ಪಪ್ಪ ಅದ್ರ ಜೊತೆಗೆ ಶಾರ್ಟ್ ಮಾಡಲ್ ಮಾಡುವಾಗ ಜ್ಯೂಸಿಂದ ಹ್ಯಾಪಿ ಇಂದ ಸ್ಟಾರ್ಟ್ ಆಗತೈತಿ. ಹಾಲಿಡೇ ಮನ್ವಿ ತಂದು ಎಂಜಾಯ್ ಮಾಡು. ಮಮ್ಮಿನ ಒದರ್ಸು ಚೀರ್ಸು. ಅವ್ನು ಕಾಡಿಸಿ ಅವ್ನು ಕಾಡಿಸ್ತಿ ಮನು ನೀ ಅವನ್ನ. ನಂಗೆ ಗೊತ್ತೈತಿ ಭಾಳ ಕಡಿಸ್ತೀನಿ ನೀನು ಅಂದಲ್ಲ ಅವನು ಚೀರ್ತಾನ. ಹೋಗಿ ಏನಾರು ಮಾಡಿ ಹಿಂಗೆ ತಡು ಬರೋದ್ರೆ ಅವನ್ನ ಓಡ್ ಬಂದ್ಬಿಡೋದ ಚಿಟ್ಟಂತ ಚೀರ್ಕೊಂಡು ಬರ್ತಾನ ಹಿಂದಿಂದ. ನಾನು ಲೋ 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 ಅಂತೇಳಿ ಹೋದ್ರದ ಲೋ ಬಾಡಿ ಅನ್ನಲ್ಲ ನಾನು. ಬಾಡ್ಕೊ ಅನ್ನೋದು ಭಾಳ ನಾನು ಬಾಡಿ ಅನ್ನೋದು ಕಡಿಮೆ. ಈಗಿನ ನಾವು ಮಕ್ಕಳು 2019 ಅಲ್ಲವು. 2018 20 ಅದ್ರ ನನಗೆ ಊಟ ಕೊಡಲ್ಲ. ಸೊಂಡಿ ನೋಡ್ರಲ್ಲ ಸೊಂಡಿ ಇದು ಯಾವಾಗಲೂ ಅವ್ರ ಪಪ್ಪನ ಪಾಟಿಗೆ ನಿಮ್ಮ ಪಪ್ಪ ಬಿಡಪ್ಪ ಜೀವ ಸುಮ್ಮನೆ. ನಿಮ್ಮ ಮಗನಿಗೆ ಒಂದು ಸ್ವಲ್ಪ ತಿನ್ನಿಸ್ರಿ. ಸಣ್ಣ ಮಗ್ಗ ಹೆಂಗಾಗ್ಯಾವ ರಾಗಿ ರೊಟ್ಟಿ? ನಮ್ಮ ಮಕ್ಕಳು ಅಂತ ಹೇಳ್ಯಾರ ಬಿಡ ಅಲ್ಲೇ. ಅವನೇ ಹಚ್ಕೊಟ್ಟಾನ. ಕೊತ್ತಂಬರಿನ ಹಾಕಿಲ್ಲ ಅದಕ್ಕೆ ಮರ್ತಾ ಬಿಟ್ಟಿನಿ ನಾನು. ಅವೇನು ಬಿಡು ತರಕಾರಿ ಅದಾವಲ್ಲ ಅಂತೇಳಿ. ಗ್ರೀನ್ ಸೌತಿಕಾಯಿ ಅದು ಹಾಕ್ಬೇಕಂತ ಅನ್ಕೊಂಡೆ ಅದು ಮರ್ತಾ ಬಿಟ್ಟೆ. ಇವ್ರಾಗ ಬಂದ್ರಿ ಇಬ್ರು ಕಲ್ಸಾಕ. ಹೌದಾ? ನಮ್ಮ ಯಜಮಾನ್ರು ಒಂದು ರೈಸ್ ತೊಗೊಂಬಂದಾರೆ. ರೈಸ್ ಉಣ್ಲಿಕ್ಕೆ ಸರಿ ಪದಿ ತುಂಬಲ್ಲ. ಮಾತಾಡ್ಬೇಡ ಕ್ಯಾಮ್ರಾದಾಗ ಸರಿಯಾಗಿ ಕೆಲ್ಸಲ್ಲ ಅಲ್ಲಿ.
ಹೌದಲ್ಲ ಹಂಗ್ ಇಟ್ಕೊಂಡ್ ಮಾತಾಡ್ಬಾರ್ದು. ಆಮೇಲೆ ಹಂಗ ಎದು ತಗೋ ಮಾತಾಡೋದಿಲ್ಲ ಅಂದ್ರ ನಮ್ಮ ಚಾನಲ್ ಇದೆ ಡಿಸ್ಲೈಕ್ ಹಾಕ್ತಾವ. ಹೌದು, ಯಾರು ಡಿಸ್ಲೈಕ್ ಹಾಕ್ಬೇಡ್ರಿ ನಮ್ಮ ತನುಗ ಹೇಳೇ ನೋಡ್ರಿ. ಬರೀ ಸಬ್ಸ್ಕ್ರೈಬ್ ಶೇರ್ ಮಾಡ್ರಿ ನಂಗ ಆಮೇಲೆ ಕಾಮೆಂಟ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಫಾರ್ ಮೋರ್ ವಿಡಿಯೋಸ್. ಏನಪ್ಪ ನನ್ನ ಮನೆಗೆ ಮಂದಿ ಮನೆಗೆ ಬ್ಲಾಗ್ನಾಗ ಬರೋದು ಬಿಟ್ಟಿದ್ರು ಅವ್ರು ನೋಡೋ ಭಾಳ ಅಷ್ಟೇ ಬಿಟ್ಟಿದ್ರು. ಹಾಲಿಡೇ ಚಾಲು ಮಾಡ್ತಾರೆ ನಾವು. ಎದಕ್ಕಂದ್ರ ಬರೇ ಸಿಟ್ ಮಾಡ್ಕೊಂಡ್ ಬರ್ತೀನಿ ಸ್ವಲ್ಪ ದಿವಸ ಬಿಟ್ವಿನ ಬಿಟ್ಟಿನ ಊರಿಂದ ಬಂದಾಗಿಂದ ಸ್ವಲ್ಪ 4 ದಿನ ಸಿಟ್ ಮಾಡ್ಕೊಂಡು ಅಲ್ಲೇ ಸ್ಪೂನ್ ಚಿಕ್ಕವ ಮಾಡ್ಕೊಂಡು ಬನ್ನಿ ಸಣ್ಣ ಕೆಂಪಿ ಸಗಣಿ